ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ನಮ್ಮ ದೇಶದಲ್ಲಿ ಆಟೋ ಗ್ಯಾಸ್ ಮತ್ತು ಕಮರ್ಷಿಯಲ್ ಸಿಲಿಂಡರ್ಗಳು LPGನಲ್ಲಿ ವಿಪರೀತವಾಗಿ ಆಗ್ತಾ ಇದೆ. ಅದರ ಪರಿಣಾಮಗಳನ್ನ ಪ್ರತಿನಿತ್ಯ ನಿಮಗೆ ನಾವು ಗ್ರೌಂಡ್ ರಿಪೋರ್ಟನ್ನು ಕೊಡ್ತಾನೇ ಇದ್ದೀವಿ. ಈಗ ಆಟೋ ಚಾಲಕರು ಇದು ಹೀಗೆ ಇದ್ರೆ ಆಗಲ್ಲ ಅಂತ ನೇರವಾಗಿ ಮುನಿಯಪ್ಪನವ್ರನ್ನೇ ಮಾತನಾಡಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕೆ ಅಂದರೆ ಆಟೋ ಗ್ಯಾಸ್ ಸಿಗದೆ ಕಂಗಾಲಾಗ್ಬಿಟ್ಟಿದ್ದಾರೆ ಆಟೋ ಚಾಲಕರು. ಸಚಿವ KH ಮುನಿಯಪ್ಪ ಅವ್ರನ್ನ ಭೇಟಿಯಾಗಿದ್ದಾರೆ. ಈ ಹಿಂದೆ ಕೂಡ ಒಂದು ಸರ್ತಿ ಹೋಗಿದ್ರು ಹೋದವಾರ, ಬಟ್ ಅವರೇನೋ ಸಿಕ್ಕಿರಲಿಲ್ಲ. ಈಗ ಸಿಕ್ಕಿದ್ದಾರೆ. ಗ್ಯಾಸ್ ಅಭಾವ ಮತ್ತು ಬಂಕ್ಗಳಲ್ಲಿ ದರ ಏರಿಕೆ ಬಗ್ಗೆ ಸಚಿವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಚಿವರ ಬಳಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಆಟೋ ಚಾಲಕರು. ಹಾಗಾಗಿ ಖಾಸಗಿ ಬಂಕ್ ಮಾಲೀಕರ ಸಭೆ ಮಾಡ್ತೀನಪ್ಪ ಅಂತ ಸಚಿವರು ಈಗ ಹೇಳಿದ್ದಾರೆ. ಯಾಕೆಂದರೆ ಅವರೇ ರೇಟೆಲ್ಲ ಜಾಸ್ತಿ ಮಾಡ್ಕೊಂಡ್ರದು. ಇದೇ 10ನೇ ತಾರೀಕು ಬಂಕ್ ಮಾಲೀಕರು ಮತ್ತು ಕಂಪನಿಗಳ ಜೊತೆ ಸಭೆ ಮಾಡ್ತೀನಿ, ನಾನು ರೇಟ್ ಜಾಸ್ತಿ ಮಾಡಬೇಡಿ, ಕಡಿಮೆ ಮಾಡಿ ಅಂತ ಹೇಳ್ತೀನಿ ಅಂತೆಲ್ಲ. ಬಟ್ ಇವ್ರ ಕಂಟ್ರೋಲ್ನಲ್ಲಿ ಇದೆಯಾವುದು ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಪ್ರೈವೇಟ್ ಗ್ಯಾಸ್ ಏಜೆನ್ಸಿಗಳ ಕಂಟ್ರೋಲು ಆಹಾರ ಇಲಾಖೆ ಅಧೀನದಲ್ಲಿ ಬರುತ್ತಾ ಅಥವಾ ಇವ್ರ ಮಾತನ್ನು ಅವ್ರು ಕೇಳ್ತಾರಾ? ಎಕ್ಸ್ಟ್ರಾರ್ಡಿನರಿ ಸಿಚುವೇಶನ್ ನಿಯಂತ್ರಣ ಮಾಡ್ಬೋದು, ಬಟ್ ನಿಜವಾಗ್ಲೂ ಹಾನೆಸ್ಟ್ ಆಗಿ ಆಗುತ್ತಾ ಪ್ರಯತ್ನ ಅನ್ನೋದನ್ನ ನೋಡ್ಬೇಕು. You should not increase unnecessarily. You do one thing, 10th we will have a meeting, immediate meeting. 9th up to 9th I am busy. So we have to sort out, we will call the police officers also and we will sort out this issue, and also private people also I will call this meeting. We will sort it out now. That is the livelihood for these people. Okay. So you try. No, you try to. ಆಟೋ ಚಾಲಕರು ಬಹಳ ಕಷ್ಟದಲ್ಲಿದ್ದಾರೆ, ನಮ್ಗೆ ಅರಿವಿದೆ. ಸರ್ಕಾರದಿಂದ ಕೇಂದ್ರ ಸರ್ಕಾರ 3000 ಸಿಲಿಂಡರ್ ಪ್ರತಿದಿನ ಕೊಡ್ತಿತ್ತು, ಅದನ್ನು ಕೊಡ್ತಾ ಇದ್ದೀವಿ. ಆದರೆ ಪ್ರೈವೇಟ್ನವರು ಜಾಸ್ತಿ ಮಾಡಿದ್ದಾರೆ ಮತ್ತು ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇದಕ್ಕೆ ತಕ್ಷಣ ಒಂದು ಮೀಟಿಂಗನ್ನು ಕರೆದು ಇದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್ಕಾರ ಕೊಡೋ 3000 ಸಿಲಿಂಡರ್ ಉಪಯೋಗಿಸಿದ್ದು ಕೊಡ್ತಾ ಇದ್ದಾರೆ, ಆದರೂ ಕೂಡ 100% ಅದು 3000 ಸಿಲಿಂಡ್ರೇ ಅವರು ಉಪಯೋಗಿಸ್ತಾ ಇದ್ದಾರೆ. ಆದರೆ ಅಷ್ಟೇ ಸಮವಾಗಿ ಪ್ರೈವೇಟ್ನಲ್ಲಿ ಕೂಡ ಕೊಡ್ತಾ ಇದ್ರು. ಆ ಪ್ರೈವೇಟವ್ರು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದು ನನ್ನ ಗಮನಕ್ಕೆ ಬಂದಿದೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಮಧ್ಯೆ ನಾನು ಮಾತಾಡ್ತೀನಿ. ನಾನು 10ನೇ ತಾರೀಕು ಒಂದು ಮೀಟಿಂಗ್ ಕರೆದು ಇದಕ್ಕೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅವರ ಜೀವನ ಇದ್ರ ಮೇಲೆ ಅವಲಂಬಿಸಿದೆ. ಅದರಿಂದ ಬಹಳ ಮುಖ್ಯವಾದ್ದು, ಬಹಳ ಪ್ರಯಾರಿಟಿ ಕೆಲಸ, ಈ ಕೆಲಸ ನಾನು ಮಾಡ್ತೀನಿ. ಖಾಸಗಿಯವ್ರನ್ನೂ ಕೂಡ ಕರೆಸಿ, ಹೌದೌದು, ಖಾಸಗಿಯವ್ರನ್ನೂ ನಮಗೆ ಜವಾಬ್ದಾರಿ ಇದೆ, ಕಾನೂನಿದೆ. ಖಾಸಗಿಯವ್ರನ್ನು ಕೂಡ ಈ ಮೀಟಿಂಗ್ ಕರೆದು ಬಂದೋಬಸ್ತ್ ಮಾಡಿ. ನಾನು ಗೌರ್ಮೆಂಟ್ ಆಫ್ ಇಂಡಿಯಾ ಅಧಿಕಾರಿಗಳಿದ್ದಾರೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು ಕೋಆರ್ಡಿನೇಟರ್ಸ್ ಇದ್ದಾರೆ, ಅವ್ರನ್ನೂ ಮಾತಾಡ್ತೀನಿ. ಪೊಲೀಸು ನಮ್ಮ ವರಿಷ್ಠ ಅಧಿಕಾರಿಗಳನ್ನು ಮಾತಾಡ್ತೀನಿ. ಪರಿಸ್ಥಿತಿ ಗಂಭೀರವಾಗಿದೆ, ಯುದ್ಧ ನಡೀತಾ ಇದೆ, ನಾವು ಕೂಡ ಸಹಕಾರ ಕೊಡಬೇಕು. ಎಲ್ಲಿ ಇದು ಪ್ರಾಬ್ಲಮ್ ಇದೆ, ಮೇನ್ ಪ್ರಾಬ್ಲಮ್ ಇದು ಜಗತ್ತಿನಲ್ಲೇ ಇದೆ. ಆದರೂ ಅವರು ಮುಂದಾಲೋಚನೆ ಮಾಡಿಲ್ಲ. ಕೇಂದ್ರ ಸರ್ಕಾರ ಒಂದು ವೇಳೆ ಇವತ್ತು ರಷ್ಯಾನಿಂದ ತಗೋಕ್ಕೆ ಏನು ಪ್ರಯತ್ನ ಮಾಡ್ತಾರೆ, ಅದನ್ನು 1 ತಿಂಗಳ ಮೊದಲು ಪ್ಲ್ಯಾನ್ ಮಾಡಿಕೊಂಡಿದ್ದರೆ ಈ ಕಷ್ಟ